ಮಹಾನಗರ ಪಾಲಿಕೆ ತೆರಿಗೆ ದರ, ಯುಜಿಡಿ ನೀರಿನ ತೆರಿಗೆ ಸೇರಿದಂತೆ ಹಲವು ಶುಲ್ಕಗಳಲ್ಲಿ ಭಾರಿ ಏರಿಕೆಯಾಗಿರುವುದನ್ನು ಖಂಡಿಸಿ ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರು ನಗರದ ಜನರಿಗೆ ಪಾಲಿಕೆಯಿಂದ ತೆರಿಗೆ ಶಾಕ್ ಎದುರಾಗಿದೆ. ಕಳೆದ 10 ವರ್ಷಗಳಿಂದ ಏರಿಕೆಯಾಗದ ಯುಜಿಡಿ ಮತ್ತು ನೀರಿನ ತೆರಿಗೆ ದರವನ್ನ ಮಹಾನಗರ ಪಾಲಿಕೆ ಈ ವರ್ಷ ದಿಢೀರ್ ಹೆಚ್ಚಳ ಮಾಡಿದೆ. ಈ ಮೂಲಕ 2026-27ನೇ ಸಾಲಿನ ಆಸ್ತಿ ತೆರಿಗೆಯ ಮೇಲೂ ಶೇಕಡಾ 5% ಹೆಚ್ಚಳ ಮಾಡಲಾಗಿದ್ದು ಜನ ಕಂಗಾಲಾಗಿದ್ದಾರೆ. ಯುಜಿಡಿ ತೆರಿಗೆ 480 ರೂಪಾಯಿಯಿಂದ ನೇರವಾಗಿ 1440 ರೂಪಾಯಿ ಏರಿಕೆಯಾಗಿದೆ. ಇದೇ ರೀತಿ ನೀರಿನ ತೆರಿಗೆ 2400 ರೂಪಾಯಿಯಿಂದ 3600 ರೂಪಾಯಿಗೆ ಹೆಚ್ಚಳ ಕಂಡಿದೆ. ಖಾತೆ ವರ್ಗಾವಣೆ ಶುಲ್ಕವು 100 ರೂಪಾಯಿಯಿಂದ 200 ರೂಪಾಯಿಗೆ ಡಬಲ್ ಆಗಿದೆ. ದಿಢೀರ್ ಏರಿಕೆಯ ಈ ನಿರ್ಧಾರದಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಎಂದು ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಂದು ಬಡವರಿಗೆ ಏನೋ ನಾವು ಬಿಟ್ಟಿ ಬಗ್ಗೆ ಕೊಟ್ವಿ ಅಂತ ಹೇಳ್ತಾರೆ. ಬಡವರ ಹತ್ರನೇ ಎಲ್ಲ ರಕ್ತನು ಹೀರಿ ಅದನ್ನ ಅವರಿಗೆ 10,000 ರೂಪಾಯಿ ತಗೊಂಡು 2,000 ರೂಪಾಯಿ ಅವ್ರ ಮನೆಗೆ ಕೊಡ್ತಾರೆ. ಇದೇ ಇವ್ರು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾರೆ ಕೆಲಸ. ಅಂದ್ರೆ ಅವ್ರೇನು ಅವ್ರ ಕೈಯಿಂದ ಯಾರು ಸಿದ್ದರಾಮಯ್ಯ ಅವರು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಡಿ.ಕೆ. ಶಿವಕುಮಾರ್ ಆಗ್ಬೋದು, ಅವ್ರ ಕೈಯಿಂದ 5 ರೂಪಾಯಿ ಕೊಡ್ತಾ ಇಲ್ಲ. ನಮ್ಮ ದುಡ್ಡು ತಗೊಂಡು ನಮಗೆ ಕೊಡ್ತಾರೆ. ಇದು ಗೊತ್ತಾಗದಂಗೆ ನಮಗೆ ಮನೆ ಹಾಕ್ತಾ ಇದ್ದಾರೆ. ಅಲ್ಲ ಚಿಕ್ಕದಾಗಿ ಮನೆ ಹಾಕಿ ಒಟ್ಟಿಗೆ ಮನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಜನಗಳು ಅರ್ಥ ಮಾಡ್ಕೋಬೇಕು. ಈಗ ಇದನ್ನ ರಿಜಿಸ್ಟ್ರೇಷನ್ ಟ್ಯಾಕ್ಸು ಅಷ್ಟೇ 1% ರೈಸ್ ಮಾಡಿದ್ದೀವಿ ಅಂದರು. ಬಟ್ SR ವ್ಯಾಲ್ಯೂ ಜಾಸ್ತಿ ಮಾಡೋದು. SR ಏನಂದ್ರೆ ಭ್ರಷ್ಟಾಚಾರ ಫುಲ್ಫಿಲ್ ಆಯಿತು ಹೊರತು ಅಧಿಕಾರ ಏನು ನಡೆಸಕ್ ಬಿಟ್ಟಿಲ್ಲ. ಏನು ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ 7 ದಿವಸ ಮುಂಚೆಲಿ ಇವರು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತು. ಅದಾದ್ಮೇಲೆ ಏನು ರೈಟ್ ಮಾಡಿದೀವಿ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಿಲ್ಲ. ಇಲ್ಲೇನೋ ತಾಂಬಂದಿಲ್ಲ, ಟ್ಯಾಕ್ಸ್ ಕಟ್ಬೋದು, ವರ್ಷ ನಾವು 2,000 ರೂಪಾಯಿ ಟ್ಯಾಕ್ಸ್ ಕಟ್ಬೋದು ಅಂತ 2,000 ರೂಪಾಯಿನ ನಾಗರಿಕರನ್ನ ತಾಂಬಂದ್ರೆ ಇಲ್ಲಿ 6,000 ರೂಪಾಯಿ ಆಗಿರ್ತದೆ. ಇಲ್ಲಿ ಯಾವುದೇ ಹುಡುಗಲಿ 1% 100 ರೂಪಾಯಿ ಕಟ್ಟಕ್ಕೆ ಬಂದ್ರೆ 2,000 ಕಟ್ಟು, 1,000 ಕಟ್ಟು, ಆ ಥರ ಎಲ್ಲ ವಿಷಯದಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿರೋ ಸರ್ಕಾರಕ್ಕೆ ನಾವು ನಿಮ್ಮ ಪರವಾಗಿ ಧಿಕ್ಕಾರನ ಕೂಗಕ್ಕೆ ನಾನು ಇಷ್ಟಪಡ್ತೀನಿ. ಬಲೋ ಭಾರತ್ ಪತಾಕಿ. ಪಾರ್ಟಿಗಿಂತ ಮುಖ್ಯವಾಗಿ ಜನಗಳು, ಬಡ ಜನಗಳು ಮತ್ತು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಆ ಜನರ ಪರವಾಗಿ ಅವರೆಲ್ಲ ಒಗ್ಗಟ್ಟಾಗಿ ಬರೋದು ಕಷ್ಟ ಆಗತ್ತೆ ಅಂತೇಳಿ ನಮ್ಮ ಪಾರ್ಟಿ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಈ ಮಹಾನಗರ ಪಾಲಿಕೆಗೆ ಅವರ ತಪ್ಪನ್ನು ಅರಿವು ಮಾಡೋಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನನಗೆ ಗೊತ್ತಾಗ್ತಾ ಇಲ್ಲ, ಸದನ್ ಅವ್ರು ಹೇಳ್ದಂಗೆ ಕರ್ನಾಟಕದಲ್ಲಿ ಮೈಸೂರು ಇದೆ, ತುಮಕೂರು ಇದೆ. ಯುಜಿಡಿನ ಮೈಸೂರಲ್ಲಿ 20% ರೈಸ್ ಮಾಡಿದ್ದಾರೆ, ಇಲ್ಲಿ 200% ರೈಸ್ ಮಾಡಿದ್ದಾರೆ. ನೀರಿನ ಅಲ್ಲಿ 30 ಮಹಾನಗರ ಪಾಲಿಕೆಯಲ್ಲಿ ಯಾಕೆ ಅಂದ್ರೆ ಒಂದು ತಿದ್ದುಪಡಿ ಇರ್ಬೋದು, ಒಂದು ವರ್ಗಾವಣೆ ಆಸ್ತಿ ಇರ್ಬೋದು, ಒಂದು ಆಸ್ತಿನ ಪರವಾನಗಿ ಬರುವಂತದ್ದು ಇರ್ಬೋದು, ಯಾವುದಕ್ಕನ ಒಂದಕ್ಕೆ ನೀವು ಇಲ್ಲಿ ಸಾರ್ವಜನಿಕರು ಎಂಟ್ರಿ ಕೊಟ್ರೆ ಅವನಿಗೆ ನರ್ಕ ಎಲ್ಲೂ ಕಾಣಲ್ಲ. ಮಹಾನಗರ ಪಾಲಿಕೆ ನರ್ಕ ಕಾಣಿಸ್ತಾರೆ ಅಂತ ಇವತ್ತು ಭ್ರಷ್ಟ ಅಧಿಕಾರಿಗಳು ಇವತ್ತು ಬಂದು ಕುಂತಿದ್ದಾರೆ. ಇವರು ವಿರುದ್ಧ ಇವತ್ತು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡ್ತಿದ್ದೀವಿ, ಅದು ಯಶಸ್ವಿ ಆಗಲಿ ಅಂತ ಹೇಳಿ ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ವಂದನೆಗಳೇ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಭಾರತ್ ಮಾತಾ ಕಿ. ಒಂದು ಸೈಟ್ಗೆ ಇವತ್ತು ರಿಜಿಸ್ಟರ್ ಮಾಡಬೇಕು ಅಂದರೆ, ಸೈಟ್ ತಗೋಬೇಕು ಅಂದರೆ ಬಡವರು ರಿಜಿಸ್ಟರ್ ಮಾಡೋಕೆ ಆಗ್ತಾ ಇಲ್ಲ. ಆ ಮಟ್ಟಕ್ಕೆ ರೈಸ್ ಮಾಡಿದ್ದಾರೆ. ಒಂದು ಸಾಲ ತಗೋಬೇಕು ಅಂದರೆ DTD ಮಾಡಲಿಕ್ಕೆ 50% ರೈಸ್ ಮಾಡಿದ್ದಾರೆ. ಒಂದು ಹೆಚ್ಚು ಕಮ್ಮಿ ಒಂದು 25,000-30,000 ರೂಪಾಯಿ ಬರೀ DTD ಮಾಡಲಿಕ್ಕೆ ಸಾಲ ತಗೊಳಕ್ಕೆ 1 ಲಕ್ಷ 5 ಲಕ್ಷ ಖರ್ಚಾಗ್ತಾ ಇದೆ. ಈ ಥರ ಪ್ರತಿಯೊಂದು ಎಲ್ಲೆಲ್ಲಿ ದುಡ್ಡು ಮಾಡ್ಬೋದು, ಎಲ್ಲೆಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ. ನಾವೇ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಗೌರ್ಮೆಂಟ್ ಇದ್ದಾಗ ಎಷ್ಟು ಅಭಿವೃದ್ಧಿ ಕೆಲಸ ತುಮಕೂರಲ್ಲಾಯಿತು. ಇವತ್ತು ನಮ್ಗಾಲೆ 3 ವರ್ಷದಿಂದ ಒಂದು ಚರಂಡಿ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಮಾಡೋಕ್ಕಾಗಿಲ್ಲ, ಒಂದು ನ್ಯಾಯ ಕ್ಲೀನಿಂಗ್ ಮಾಡ್ಸೋಕ್ಕಾಗಿಲ್ಲ. ನಮ್ಮ ವಾರ್ಡ್ ದೊಡ್ಡ ವಾರ್ಡ್, ಅದರಲ್ಲಿ 8 ಜನ ಬರ್ತಾ ಇದ್ದಾರೆ ಪೌರ ಕಾರ್ಮಿಕರು. ಅವ್ರನ್ನ ಪೌರ ಕಾರ್ಮಿಕರನ್ನ ತಗೊಂಡು ಅವ್ರಿಗೆ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ. ದುಡ್ಡು ಮಾತ್ರ ಜಾಸ್ತಿ ಮಾಡ್ತಾ ಇದ್ದಾರೆ. ಇದೆಲ್ಲ ಇದು ತುಂಬಾ ಭ್ರಷ್ಟಾಚಾರಗಳು ನಡೀತಾ ಇದೆ. ನಮ್ಮ ವಿಷ್ಣು ಕಳೆದ ಬಾರಿ 240 ರೂಪಾಯಿ ಒಂದು ಯುಜಿಡಿಗಿದ್ದಂತ ಇವತ್ತು 740 ರೂಪಾಯಿ ಕೂಡ ಮಾಡಿದ್ದಾರೆ. ಆಗ್ಲೇ ನಮ್ಮ ಮನೋಹರ್ ಗೌಡರು ಹೇಳ್ದಂಗೆ ನೀರಿನಲ್ಲಿರ್ಬೋದು ಮತ್ತು ಯುಜಿಡಿಲಿರ್ಬೋದು ಸಾಕಷ್ಟು ದರನ ಹೆಚ್ಚಿಗೆ ಮಾಡಿದ್ದಾರೆ. ಜೊತೆಯಲ್ಲಿ ಕೂಡ ಇವತ್ತು ಏನು ಈ ಸತ್ತು ಅಂತ ಹೇಳಿ ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ತಿದ್ದಾರೆ. ಅದು ಹೆಸರಿಗೆ ಮಾತ್ರ ಆಗಿದೆ. ಇವತ್ತು ಯಾರೇ ಒಬ್ಬ
ಒಂದು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಆ ಅರ್ಜಿ ಹಾಕಿದ್ಮೇಲೆ ಬಂದು ಅವ್ನು ಇಲ್ಲಿ ಬಂದು ಕಾಣಿದ್ರೆ ಮಾತ್ರ ಇವತ್ತು ಫೈಲ್ ಮೂವ್ ಆಗ್ತಾ ಇದೆ. ಅದು ಒಂದು ಕಡೆ ಅಲ್ಲ, ಮೊದಲಿಗೆ ಕಂಪ್ಯೂಟರ್ ಆಪರೇಟರ್ ನೋಡ್ಬೇಕು, ನಂತರ ಕೇಸ್ ಆಫೀಸರ್ ಕಾಣಬೇಕು, ನಂತರ RI ಕಾಣಬೇಕು, ನಂತರ RO ಕಾಣಬೇಕು, ನಂತರ ರೆವಿನ್ಯೂ DC ಕಾಣಬೇಕು, ನಂತರ ಕಮಿಷನರ್ ಕಾಣಬೇಕು. ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ ಏನು ಅವನು ಸ್ವಪ್ನ ಅವನು ತೆರಿಗೆಗಳ ಮೂಲಕ ತುಮಕೂರಿನ ನಾಗರಿಕರ ರಕ್ತ ಹೀರುವ ಪಾಲಿಕೆಗೆ बोलो भारत माता की, भारतीय जनता पार्टी की ಹೋರಾಟ 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 ಇಳಿಸಿ 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 ಇಳಿಸಿ. ಬಂಧುಗಳೇ, ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹವ್ಯ ಏಕಾಏಕಿ ಅವೈಜ್ಞಾನಿಕವಾಗಿ ತೆರಿಗೆಯನ್ನು ಜಾಸ್ತಿ ಮಾಡಿರುವುದು ಮತ್ತು ಏನು ಈ ಸ್ವತ್ತು ಮತ್ತು ಈ ಆಸ್ತಿಗಳ ವಿಚಾರದಲ್ಲಿ ಅದನ್ನು ದಂಧೆ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ನಗರ ಪಾಲಿಕೆ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತುಮಕೂರು ನಗರ ಕಾರ್ಯಕರ್ತರು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಈಗಾಗಲೇ ಆಲ್ರೆಡಿ ಏನು ಈ ಸ್ವತ್ತು 15 ದಿನದಲ್ಲಿ ಆಗಬೇಕು, ಅದನ್ನು 3 ತಿಂಗಳು 4 ತಿಂಗಳು ಮಾಡೋದು, ಹಣ ಕೇಳೋದು, ಇದರ ವಿರುದ್ಧವಾಗಿ ನಾವು ನಮ್ಮ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವರಿಗೆ 15 ದಿನ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದೇವೆ. 15 ದಿನದೊಳಗಾಗಿ ಅವ್ರು ಏನು ಹೇಳಿದ್ದಾರೆ, 15 ದಿನ 30 ದಿನಕ್ಕೆ ನಮ್ಮದು ಮುಗಿಯುತ್ತೆ, 30 ಡೇಸ್ ಸಮಯ ಬೇಕು ಅಂತ ಹೇಳಿದ್ದಾರೆ. ಅದು ಕಾಲಾವಕಾಶ ಅವ್ರು ಹೇಳಿದ ಮುಗಿಯಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಿ ನಗರ ಪಾಲಿಕೆಗೆ ಬೀಗ ಹಾಕುವಂತ ಪ್ರತಿಭಟನೆಯನ್ನು ಮಾಡ್ತಾರೆ. ತೆರಿಗೆಗೆ ವಾಟರ್ ಸೆಸ್ ಜಾಸ್ತಿ ಮಾಡಿದ್ದಾರೆ, ಅದು 25-30% ಏಕಾಏಕಿ ಜಾಸ್ತಿ ಅವ್ರ ಪ್ರಕಾರನೇ ಮಾಡಿದ್ದಾರೆ. UGD 42% ಜಾಸ್ತಿ ಮಾಡಿದ್ದಾರೆ. ಎಲ್ಲಾದ್ರೂ ಉಂಟು, ಅರ್ಧಕ್ಕರ್ಧ ಜಾಸ್ತಿ ಮಾಡೋದು. UGD ಮಾಡಿದ್ರೆ 5%, 10%, 480 270 ಇದ್ದಿದ್ದು 780 ಆಗಿದೆ. ಅವ್ರು ಕೇಳಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಅವ್ರು ಹೇಳೋದು 42% ಮಾಡಿದೀವಿ ಅಂತೇಳಿ ಒಂದು ಫಾರ್ಮುಲಾ ಕೊಡ್ತಾರೆ. ಆ ಫಾರ್ಮುಲಾ ಪ್ರಕಾರ ನಮ್ದು 42% ಆಗುತ್ತೆ ಅಂತ. ಹೆಂಗಾದ್ರೆ ಇಲ್ಲಿ ಅಧಿಕಾರಿಗಳಿಗೆ ಆ ಫಾರ್ಮುಲಾ ಗೊತ್ತಿಲ್ವಾ? ಇವರು 170 ಇದ್ದಿದ್ದಕ್ಕೆ 740 ಹಾಕಿರೋದು ಅವ್ರಿಗೆ ತೋರಿಸಿದೀವಿ ನಾವು. ಸೊ ಆ ಕಾರಣಕ್ಕೆ ಎಲ್ಲ ವಿಚಾರವನ್ನ ಕಾರ್ಗಳು ಮನೆ ಹತ್ರ ಕಾರ್ ಇದ್ದವನಿಗೆ 300 ರೂಪಾಯಿ ಟ್ಯಾಕ್ಸ್, ಮೋಟರ್ ಸೈಕಲ್ ಇದ್ದವನಿಗೆ 50 ರೂಪಾಯಿ ಟ್ಯಾಕ್ಸ್. ಈ ಹಿಂದೆ ಆ ಟ್ಯಾಕ್ಸ್ ತೆರಿಗೆ ನಾವು ಯಾರು ಕೇಳಿಲ್ಲ, ನೀವು ತಾವ್ಯಾರು ಕೇಳಿದಿರಾ? ಇನ್ನು ಮುಂದೆ ಬಟ್ಟೆ ತಾನು ಶರ್ಟ್ ಹಾಕೊಂಡ್ರು ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಾಣುತ್ತೆ ಇಡೀ ರಾಜ್ಯಕ್ಕೊಂದು. ಬೇರೆ ಬೇರೆ ನಗರ ಪಾಲಿಕೆಗಳಲ್ಲೂ ಈ ವ್ಯವಸ್ಥೆ ಇಲ್ಲ. ಇದೊಂದು ವಿಶೇಷವಾಗಿ ತುಮಕೂರು ನಗರ ಪಾಲಿಕೆ ಮಾಡಿದೆ. ಅದು ಏನಕ್ಕೆ ಅನ್ನೋದು ಖಂಡಿತ ನಮಗೆ ಗೊತ್ತಿಲ್ಲ, ನಾವು ಕೇಳಬೇಕು. ಸಿದ್ದರಾಮಯ್ಯ ಅವರು ಏನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡಿ ಇವರಿಗೆ ಟ್ಯಾಕ್ಸ್ ಕೊಡಿ ಅಂತ ಹೇಳಿರ್ಬೋದು. ಅದು ಇದಕ್ಕೆ ಯಾರಿಗೆ ಗ್ಯಾರಂಟಿ ಭಾಗ್ಯ ಕೊಡೋದಕ್ಕೋಸ್ಕರ. ಹಂಗಾಗಿ ಆ ಒಂದು ತೆರಿಗೆಯನ್ನ ನಮ್ಮ ತುಮಕೂರು ನಗರ ನಾಗರಿಕರ ಮೇಲೆ ಈ ಒಂದು ನಗರ ಪಾಲಿಕೆ ಏರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಡೆ ಇರ್ತೀನಿ, ಮನೆ ನಮ್ದಿರಲ್ಲ, ಬಾಡಿಗೆಗೆ ಬಿಟ್ಟಿರ್ತೀನಿ. ಈ ಥರ ಎಲ್ಲ ಹಲವಾರು ಕಾರಣಗಳಿಂದ ನಮಗೊಂದು 20-30 ಸಾವಿರದ್ದು ಆಸ್ತಿ ಕಣಜದಲ್ಲಿ ಅದು ಎಂಟ್ರಿ ಆಗಿಲ್ಲ. ಈಗ ಸರ್ ಕೇಳಿದ್ರು ನಿಮ್ಮಲ್ಲೇ ಇರಬೇಕದು ಅಂತಂತ. ಹಾಗಾಗಿ ಕಾವೇರಿ 2.0 ಅನ್ನೋದನ್ನು 2024ರಲ್ಲಿ ಮಾನ್ಯ ನಗರಾಭಿವೃದ್ಧಿ ಇಲಾಖೆಯು ಕಡ್ಡಾಯಗೊಳಿಸಿತು. ಈ ಹಿಂದೆ ಅದು ಕೇವಲ ರಾಮನಗರ ಮತ್ತು ಕನಕಪುರ CMCಗಳಿಗೆ ಮಾತ್ರ ಅದು ಪೈಲಟ್ ಪ್ರಾಜೆಕ್ಟಲ್ಲಿ ಇತ್ತು. ಅಲ್ಲಿಗೆ ನಾನೇ ಕಮಿಷನರ್ ಇದ್ದಿದ್ದು. ಆ ಪೈಲಟ್ ಪ್ರಾಜೆಕ್ಟಲ್ಲಿ ಕಾವೇರಿ 2.0ದಲ್ಲಿ ನಾವು ಮಾಡಿದ್ವಿ. ಈಗ ಎಂಟೈರ್ ರಾಜ್ಯದಲ್ಲಿರುವ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗೆ PIDಗಳು ಏನು ಮ್ಯೂಟೇಷನ್ ಆಗ್ತವೆ, ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಏನಾಗ್ತವೆ, ಅದು ನಮಗೆ ಸಬ್ ರಿಜಿಸ್ಟ್ರಿಂದಲೇ ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ಬರಬೇಕು ಅನ್ನೋದಿದೆ. ಹಾಗಾಗಿ ಅಂಥ ಖಾತೆಗಳು ಮಾತ್ರ ನಮಗೆ ಮ್ಯೂಟೇಷನ್ ಆಗಿರುವುದು ಕಾವೇರಿ 2.0ರಲ್ಲಿ ಬರ್ತವೆ. ಆದರೆ ಈ ಖಾತೆಗಳು ನಾವೇನು ಕೇಳ್ತಾ ಇದ್ದೀವಿ, ಸೇಲ್ ಡೀಡು ಮತ್ತು ಬೇರೆ ಬೇರೆ MIR ಕಾಪಿ ನಾವೇ ನಮ್ಮ ಆಫೀಸಿಂದ ಕೊಡ್ತಿದ್ದೀವಿ. ಅದಕ್ಕೆ ಯಾವುದೇ ಚಾರ್ಜ್ ಮಾಡಲ್ಲ. ಈ ಹಿಂದೆ 2 ನೌಕರರಿದ್ದರು, ಅದನ್ನು ದೃಢೀಕರಣ ಮಾಡ್ತಿದ್ದೀವಿ.
MAR ಕಾಪಿನ ಫ್ರೀಯಾಗಿ ಕೊಡಬೇಕು ಅಂತಂದು ಹೇಳಿ ಆದೇಶ ಮಾಡಿದೆ. ಅದು ಅವ್ರಿಗೆ ಫ್ರೀಯಾಗಿ ಕಿಯಾಸ್ಕಲ್ಲಿ ಸಿಗ್ತಾ ಇದೆ. ಅದನ್ನು ತಗೊಂಡು ಅವರು ನಮಗೆ ಇದನ್ನು ಕ್ರಯಪತ್ರಗಳು ₹100 ಈಗ ನೋಡಿ ಸ್ವಲ್ಪ ಹೇಳಿದ್ರು. ಈಗ 6 ತಿಂಗಳು 3 ತಿಂಗಳು ನಿಮ್ಮ ಆಫೀಸಲ್ಲಿ ಇದೆ, ಅದನ್ನು ಬದಲು ತಾವು ಹೋಗಿ ಮಾಡ್ತಾ ಇದ್ದೀರ ಅಂತ. ಎಷ್ಟು ಹಿರಿಯ ನಾಗರಿಕರು ನಮಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಟ್ಲೀಸ್ಟ್ ನೀವು ಮನೆಗೆ ಬಂದು ಕೊಡ್ತಿದ್ದೀರ. ಅಟ್ಲೀಸ್ಟ್ ನಾವು ಹಿರಿಯ ನಾಗರಿಕರು ಮತ್ತು ಅಲ್ಲ ಯಾವುದೇ ಒಂದು ಒಳ್ಳೆ ಕೆಲಸ ಈಗ ಅದನ್ನೆಲ್ಲ ಸರಿಪಡಿಸಕ್ಕೆ ಅಂತಾನೆ ಈಗಾಗಲೇ ಸಿಬ್ಬಂದಿಗಳ ಇಂಟರ್ನಲ್ ಬದಲಾವಣೆ ಮಾಡಲಾಗಿದೆ.